ಸ್ನೇಹಿತರೆ, ಲಾಯರ್ ಜಗದೀಶ್ ಅವ್ರಿಗೆ ಮೂಗಲ್ಲಿ ರಕ್ತ ಬರುವಂತೆ ಬಿಸ್ಕೆಟ್ ಕೊಟ್ಟಿದ್ರು ಅಂದರೆ ಚೆನ್ನಾಗಿರಲ್ಲ. ಹೊಡೆದಾಟ ನಡೆದಿತ್ತು. ಆದರೆ ಹೊಡೆದಾಟ ಅನ್ನೋದು ಯಾಕೆ ನಡೆದಿತ್ತು ನೋಡಿ. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ಲಾಯರ್ ಜಗದೀಶ್ ಅವರ ಮೇಲೆ ಜನವರಿ 24ರಂದು ಸಂಜೆ ಹಲ್ಲೆ ಆಗಿತ್ತು. ಅವತ್ತು ನೋಡಿ, ಜನವರಿ 23ರಂದು ಅವರು ತಮ್ಮ ಏರಿಯಾದಲ್ಲಿ ಅಣ್ಣಮದೇವಿ ಉತ್ಸವಕ್ಕಾಗಿ ರಸ್ತೆ ಬಂದ್ ಮಾಡಿದ್ರಿ ಅಂತಂದ್ಬಿಟ್ಟು ಕೂಡ ಜನಗಳಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಿದೆ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ರು ಕೂಡ ಜನ ಕೇಳ್ತಿರಲಿಲ್ಲ. ನೋಡಿ, ನಮ್ಮ ದೇವರು ನಮ್ಮ ಇಷ್ಟ, ನಾವು ಹೇಗಾದರೂ ಮಾಡ್ಕೋತೀವಿ, ಅದನ್ನು ಕೇಳೋ ರೈಟ್ಸು ನಿಮಗಿಲ್ಲ. ನಮ್ಮ ದೇವ್ರು ಕುಣಿಸೋದಕ್ಕೂ ನಮಗೆ ಅರ್ಹತೆ ಇಲ್ವಾ, ಅಂದರೆ ದೇವ್ರ ಉತ್ಸವ ಮಾಡೋದಕ್ಕೂ ನೀವು ಅವಕಾಶ ಕೊಡ್ತಾ ಇಲ್ವಾ ಅಂತ ಲಾಯರ್ ಜಗದೀಶ್ ಮೇಲೆ ಹಲ್ಲೆ ನಡೆದಿತ್ತು ನೋಡಿ. ಆಗ ಗಲಾಟೆಯಾಗಿ ಜಗದೀಶ್ ಅವರಿಗೆ ಆ ಸ್ಥಳೀಯರೇ ಕೂಡ ಹೊಡೆದಿದ್ರು. ಆ ಸ್ಥಳೀಯರೇ ಅಂತಂದರೆ ಯಾವ ಥರ ಅಂತಂದರೆ, ಅವರು ಏರಿಯಾದಲ್ಲಿ ಇರ್ತಕ್ಕಂಥ ನೋಡಿ, ಅವ್ರ ಏರಿಯಾದಲ್ಲಿ ಒಬ್ರಿಗೊಬ್ರು ಹೊಂದ್ಕೊಂಡಿರುವಂತಕ್ಕಂಥ ಸ್ಥಳೀಯರೇ ಹೊಡಿತಾರೆ ಅಂತಂದರೆ, ಇನ್ನು ಲಾಯರ್ ಜಗದೀಶ್ ಅವರು ಕೂಡ ಏನು ಮಾಡೋಕ್ಕಾಗುತ್ತೆ ನೋಡಿ. ಅವರು ಕೂಡ ಲಾಯರ್ ಆಗಿರೋದ್ರಿಂದ ಏನೋ ಮಾಡ್ತಾರೆ, ಏನೋ ಮಾಡ್ಬೋದು ಅಂತೆಲ್ಲ ಅಂದ್ಕೊಂಡಿದ್ರೇನೋ. ಸ್ನೇಹಿತರೆ ನೋಡಿ, ಲಾಯರ್ ಜಗದೀಶ್ ಅಂದ ತಕ್ಷಣ, ಲಾಯರ್ ಆದ ತಕ್ಷಣ ಏನೋ ಮಾಡಿಬಿಡ್ಬೋದು ನಾವು, ನಮ್ಮ ಕೈಲೆಲ್ಲ ಪವರ್ ಇದೆ ಅಂದ ತಕ್ಷಣ ಪೊಲೀಸ್ನವ್ರನ್ನೇ ಕೂಡ ಎದುರಿಸ್ಬೋದು, ಅವೆಲ್ಲ ಏನೂ ಇಲ್ಲ ನೋಡಿ. ಲಾಯರ್ ವೃತ್ತಿ ಇರ್ತಕ್ಕಂಥ ಲಾಯರ್ಗಳು ಲಾಯರ್ ಕೆಲಸ ಮಾಡ್ತಾರೆ. ಪೊಲೀಸ್ ಕೆಲಸದಲ್ಲಿ ಇರ್ತಕ್ಕಂಥವ್ರು ಪೊಲೀಸ್ ಕೆಲಸ ಮಾಡ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ ನೋಡಿ. ಆ ಗಲಾಟೆಯಾಗಿ ಜಗದೀಶ್ ಅವರಿಗೆ ಸ್ಥಳೀಯರೇ ಹೊಡೆದಿದ್ರು. ಆದರೆ ಜನವರಿ 24ರಂದು ಅವರು ಅದೇ ರಸ್ತೆಯಲ್ಲಿ ಕೂಡ ಹಾದು ಹೋಗ್ತಿರೋದ್ರಿಂದ ಓಡಾಡೋಕ್ಕೆ ತೊಂದರೆ ಆಗ್ತಿದೆ ನೋಡಿ. ಅವರೊಬ್ರಿಗೆ ಮಾತ್ರ ತೊಂದರೆ ಆಗ್ತಿದೆಯಾ? ಎಲ್ರಿಗೂ ತೊಂದರೆ ಆಗುತ್ತೆ, ಇಲ್ಲ ಅಂತಲ್ಲ, ಎಲ್ರಿಗೂ ಕೂಡ ತೊಂದರೆ ಆಗುತ್ತೆ. ಕಾರನ್ನು ನಿಲ್ಲಿಸಿದ ಪುಂಡರು ಕೂಡ ಅವ್ರ ಮೇಲೆ ಹಲ್ಲೆ ಮಾಡಿ ಕೂಡ ಕಾರನ್ನು ಜಖಂಗೊಳಿಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಏನು ಮಾಡೋದು, ಎಲ್ರಿಗೂ ಕೂಡ ತೊಂದರೆ ಆಗೇ ಆಗುತ್ತೆ. ಈಗ ಇಲ್ಲಿ ಅವ್ರಿಗೆ ಮಾತ್ರ ಅಲ್ಲ, ಆದರೂ ಕೂಡ ಅನುಸರಿಸ್ಕೊಂಡು ಇರಬೇಕು ನೋಡಿ. ಒಂದು ಏರಿಯಾ, ಒಂದು ಊರು, ನಮ್ಮ ಹಳ್ಳಿಗಳಲ್ಲೂ ಕೂಡ ಹೋದರೆ ದೇವರು ಉತ್ಸವ ನಡೆಸ್ತಾರೆ, ಅನುಸರಿಸ್ಕೊಂಡು ಹೋಗಲ್ವಾ, ಅದೇ ರೀತಿ ಇವರು ಕೂಡ ಅನುಸರಿಸ್ಕೊಂಡು ಹೋಗಬೇಕು. ಇಲ್ಲಾಂದರೆ ಅದು ಆಗಿ ಬರೋಲ್ಲ ನೋಡಿ. ಇವರು ಅನುಸರಿಸ್ಕೊಂಡು ಇರದೇ ಇರ್ತಕ್ಕಂಥದ್ದು, ಮತ್ತು ಇವ್ರ ಮೇಲೆ ದಾಳಿಯಾಗಿದ್ದು ಎಲ್ಲ ಕೂಡ ತುಂಬ ಕ್ರೂರವಾಗಿತ್ತು ಮಾತ್ರ. ಮತ್ತು ಇದರಿಂದ ಅವ್ರು ಕೂಡ ಜೈಲಿಗೆ ಹೋಗಿ ಬಂದರು. ಈ ದಾಳಿಯಾಗಿರೋದ್ರಿಂದ ಕಂಪ್ಲೇಂಟ್ ಕೊಡೋಕೆ ಹೋಗಿ ಇವ್ರದ್ದೇ ತಪ್ಪು ಅಂತ ಕೂಡ ಜೈಲಿಗೆ ಹೋಗಿ ಬಂದರು. ಮತ್ತೆ ಕೂಡ ಈಗ ರಿಲೀಸ್ ಆಗಿ ಬಂದಿದ್ದಾರೆ ನೋಡಿ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಕೂಡ ಅಭ್ಯರ್ಥಿಯಾಗಿ ಹೋಗಿ ಅಲ್ಲೂ ಕೂಡ ಜಯ ಗಳಿಸ್ಬೇಕು ಅಂತ ಹೋಗಿದ್ರು, ಬಟ್ ಆಗಲಿಲ್ಲ, ಬಂದಿದ್ದಾರೆ ವಾಪಸ್ಸು ನೋಡಿ. ಜನವರಿ 23ರಂದು ಕೂಡ ಅವರು ಕೊಡಿಗೆಯಲ್ಲಿ ತಮ್ಮ ನಿವಾಸದ ಬಳಿ ಅಣ್ಣಮ್ಮನ ಕೂರಿಸಿ ಆ ಲೇಔಟಲ್ಲಿ ಆ ಒಂದು ದಾರಿ ನೋಡಿ, ಒಂದು ದಾರಿ ಬಂದ್ ಮಾಡಿದ್ದಕ್ಕೆ ಅವ್ರಿಗೆ ಇಷ್ಟೊಂದು ತೊಂದರೆ ಆಯಿತಾ ನೋಡಿ. ಸ್ನೇಹಿತರೆ, ಒಂದು ದಾರಿ ಅಂತ ಬಂದಾಗ ಒಂದೇ ದಾರಿಗೆ ಬೇರೆ ಬೇರೆ ದಾರಿಗಳಿರ್ತವೆ ಆ ರೋಡ್ಗೆ ಕನೆಕ್ಟ್ ಆಗುವಂಥದ್ದು. ಆದರೆ ಇವರು ಅದನ್ನು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು, ಏನು ಮಾಡೋಕ್ಕಾಗಲ್ಲ ನೋಡಿ. ಏನೋ ಒಂದು 3 ದಿನ, ಒಂದು 5 ದಿನ ದೇವ್ರು ಕುಣಿಸಿರ್ತಾರೆ, ಆಮೇಲೆ ಮುಚ್ಚಾಕ್ತಾರೆ ಅಷ್ಟೇ. ಅದನ್ನು ಇವರು ಅರ್ಥ ಮಾಡ್ಕೊಂಡು ಹೋಗಲಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ನೋಡಿ. ದೇವರು ಅಂತ ಬಂದಾಗ ನಮ್ಮ ಜನ ಆಧ್ಯಾತ್ಮಕ್ಕೆ ಜಾಸ್ತಿ ಬೆಲೆ ಕೊಡ್ತಾರೆ, ದೇವರಿಗೇ. ಇದಕ್ಕೆಲ್ಲ ಜಾಸ್ತಿ ಬೆಲೆ ಕೊಡಲ್ಲ ನೋಡಿ. ವಿಜ್ಞಾನಕ್ಕೆ ಜಾಸ್ತಿ ಬೆಲೆ ಕೊಡಲ್ಲ. ತಮ್ಮ ಏನಿದೆ ಒಂದು ಆಧ್ಯಾತ್ಮ ಪೂಜೆ ಪುರಸ್ಕಾರಗಳಿಗೆ ಬೆಲೆ ಕೊಡೋದ್ರಿಂದ ನಮ್ಮ ಜನಗಳಿಗೆ ಅವತ್ತು ಅವರು ಮಾದರಿ ಆಗಬೇಕಾಗಿತ್ತು ಲಾಯರ್ ಜಗದೀಶ್ ಅವರು. ಬಟ್ ಆದರೂ ಕೂಡ ಮಾದರಿ ಆಗಲಿಲ್ಲ. ಈಗ ನೋಡಿ, ಅದು ಕೂಡ ಈಗ ಬೈಕ್ ಟ್ಯಾಕ್ಸಿ ವಿರುದ್ಧ ಕೂಡ ರೊಚ್ಚಿಗೆದ್ದಿದ್ದಾರೆ ಅಂತ ಕೂಡ ಹೇಳ್ಬೋದು. ಬೈಕ್ ಟ್ಯಾಕ್ಸಿ ಬೇಕೇ ಬೇಕು. ಯಾಕೆಂದರೆ ಆಟೋ ಡ್ರೈವರ್ ಕೂಡ ತುಂಬ ಟಾರ್ಚರ್ ಮಾಡ್ತಾ ಇರ್ತಾರೆ ಕಸ್ಟಮರ್ಗೆ, ಜನಗಳಿಗೆಲ್ಲ ತುಂಬ ಅವ್ರು ಮಾಡ್ತಾ ಇರೋದು ಒಳ್ಳೆಯದಲ್ಲ. ಯಾಕೆ ಅಂತಂದರೆ ಇವ್ರು ಮಾಡ್ತಾರೋ ಆಟೋ ಡ್ರೈವರೆಲ್ಲ ತುಂಬ ವಸೂಲಿ ಮಾಡ್ತಾರೆ ಜನಗಳ ಹತ್ರ ತುಂಬ ದುಡ್ಡು ಕಿತ್ಕೊಂಡು ಕಳಿಸ್ತಾರೆ ಅಂತ ಕೂಡ ತುಂಬ ಹೇಳಲಾಗ್ತಿರ್ತಾರೆ. ಆದರೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ನೋಡಿ. ಅವತ್ತು ಏನಾಗಿತ್ತು ಅಂದರೆ, ಸಂಜೆ ಜಗದೀಶ್ ಅವರು ಕೂಡ ಅದೇ ದಾರಿಯಲ್ಲಿ ನಡೆದು ಹೋಗ್ತಾ ಇರುವಾಗ ಅದೇ ರೋಡ್ ಅಂತಲ್ಲ, ಬೇರೆ ರೋಡು ಇರುತ್ತೆ. ಆ ರೋಡ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇವರು ನೋಡಿ. ಅದೇ ರೋಡಲ್ಲೇ ಹೋಗಬೇಕು, ಅದೇ ರೋಡಲ್ಲೇ ನಾನು ಹೋಗ್ತೀನಿ ಅವೆಲ್ಲ. ಯಾಕೆಂದರೆ 1 ದಿವಸ 2 ದಿವಸ ಅಡ್ಜಸ್ಟ್ ಮಾಡ್ಕೊಬೇಕು ಅವರು. ಇದೇ ರೋಡಲ್ಲಿ ನಾನು ಈ ರೋಡ್ನೇ ನಾನು ಲೀಸ್ಗೆ ಹಾಕ್ಕೊಬಿಟ್ಟಿದ್ದೀನಿ, ಈ ರೋಡ್ನೇ ನಾನು ಬಾಡಿಗೆಗೆ ತೊಗೊಂಡಿದ್ದೀನಿ ಅಂತ ಓಡಾಡ್ತೀನಿ ಅಂತ ಅನ್ನೋದಾದರೆ ನಮ್ಮ ಜನ ಅಲ್ಲ, ಯಾರು ಕೂಡ ಕೇಳಲ್ಲ. ನಮ್ಮ ಜನಗಳು ಮಾತ್ರ ಅಲ್ಲ ನೋಡಿ, ಈಗ ಆಕ್ರಮಿಸ್ಕೊಂಡಿದ್ದಾರೆ ರೋಡನ್ನು ಅಂತ ಅಂದ್ಬಿಟ್ಟು ಕೂಡ ಜನರು ಅಡ್ಡಾಡುವ ಒಂದು ರಸ್ತೆಯನ್ನು ತುಂಬ ಕೋಪಗೊಂಡಿದ್ರು, ತುಂಬ ಜನಗಳ ವಿರುದ್ಧನೇ. ಆದರೂ ಕೂಡ ಅವ್ರ ಹತ್ರ ಕೂಡ ತುಂಬ ಗನ್ಮ್ಯಾನ್ಗಳೆಲ್ಲ ಇಟ್ಕೊಂಡಿದ್ರು. ಗನ್ಮ್ಯಾನ್ಗಳೆಲ್ಲ ಇರೋದ್ರಿಂದ ನಾನೇನು ಮಾಡೋಕ್ಕಾಗಲ್ಲ ಅಂತ ತುಂಬ ವಿಚಾರಗಳೆಲ್ಲ ಕೇಳ್ಪಟ್ಟಿದ್ದು ನೋಡಿ. ಅದಕ್ಕಾಗಿ ರಸ್ತೆ ಬಂದ್ ಕೂಡ ಆಗಿದೆ ಅಂತ ಕೂಡ ವಿಚಾರ ತಿಳಿಸಿದರು. ಕೂಡಲೇ ಹೋಗಿ ಅವರು ಅಲ್ಲಿ ಪೊಲೀಸ್ ಕೂಡ ಅದೇ ಟೈಮಿಗೆ ಬಂದಿದ್ದರು. ತಂಡವೊಂದಕ್ಕೆ, ಯುವಕರ ತಂಡ ಏನಿದೆ, ಪೊಲೀಸರು ಕೂಡ ಅಲ್ಲೇ ಬಂದು ವಿಚಾರಣೆ ಮಾಡಿದಾಗ ಕ್ಲಾಸ್ ತೊಗೊಂಡ್ರು ನೋಡಿ. ಜನರು ಅಡ್ಡಾಡುವ ರಸ್ತೆ ಈ ರೀತಿ ಆಕ್ರಮಿಸಿಕೊಂಡಿರೋದು ತುಂಬ ಜಗಳ ಆಗ್ತಿದೆ, ಮಾತಿಗೆ ಮಾತು ಬೆಳೆದು ನಾನು ಕೇಳ್ತಾ ಇದ್ರೆ ನನ್ನ ಮೇಲೆ ಅಲ್ಲೇ ಮಾಡಕ್ಕೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ತುಂಬ ಪೊಲೀಸ್ ಸ್ಟೇಷನ್ ಕೇಸೆಲ್ಲ ಆಗಿತ್ತು ನೋಡಿ. ಈ ಸಂದರ್ಭದಲ್ಲಿ ಕೆಲವು ಯುವಕರು ಜಗದೀಶ್ ಅವರನ್ನು ಕೂಡ ಹೊಡೆದಾಡ್ದಿ ಮೇಲೆ ಸರಿಯಾಗಿ ಅವರ ತುಟಿಯಲ್ಲಿ ಬಾಯಲ್ಲಿ ರಕ್ತ ಬರುವಂತೆ ಕೂಡ ಹೊಡೆದಾಗಿದ್ರು. ಆದರೆ ಇದರಲ್ಲಿ ದರ್ಶನ್ ಅವರ ಅಭಿಮಾನಿಗಳೇನಾದರೂ ಕೈವಾಡ ಇತ್ತಾ ನೋಡಿ. ಹೆಂಗಿದ್ರು ಮೊದಲೇ ದರ್ಶನ್ ಮೇಲೆ ಕಿಡಿಕಾರಿರೋರು,
ಅದರಿಂದ ದರ್ಶನ್ ಅಭಿಮಾನಿಗಳದ್ದೇನಾದರೂ ಕೈವಾಡ ಇತ್ತ ಅನ್ನೋದು ಒಂದು ಮಾಹಿತಿ ತಿಳಿಸ್ಬೇಕು ನಿಮಗೆ. ನೋಡಿ ಅಲ್ಲಿ ಅಣ್ಣಮದೇವಿ ಕೂರಿಸಿರೋ ಒಂದು ದೇವ್ರ ಉತ್ಸವದಲ್ಲಿ ಜಗಳ ಆಗಿತ್ತಷ್ಟೇ, ಬೇರೆ ಏನೇನಿಲ್ಲ. ಆದರೆ ದರ್ಶನ್ ಅಭಿಮಾನಿಗಳೇನಾದರೂ ಕೈ ಮಾಡಿದ್ರಾ, ದರ್ಶನ್ ಅಭಿಮಾನಿಗಳೇ ಬೇಕು ಅಂತ ಏನಾದರೂ ಜಗಳ ಮಾಡಿದ್ರಾ ಇದರಲ್ಲಿ ಅಂತ ಕೂಡ ಒಂದು ವಿಷಯ ತಿಳ್ಕೊಬೇಕು ಈಗ ನೋಡಿ. ಯಾಕೆಂತಂದರೆ ದರ್ಶನ್ ಅವರು ಜೈಲಿಗೆ ಹೋಗಿರೋ ವಿಚಾರ ಕೇಳಿ ಇವರು ಕೂಡ ತುಂಬ ಕೋಪಗೊಂಡಿದ್ರು. ಜೈಲಿಗೆ ಹೋಗಿದ್ದಾರೆ ನಿಜ, ಅವರು ತಪ್ಪು ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಹೋಗಲೇಬೇಕು ಅಂತ ಕೂಡ ಹೇಳ್ಕೊಂಡಿದ್ರು. ಆದರೆ ತಪ್ಪು ಮಾಡಿದ ಮೇಲೆ ಜೈಲಿಗೆ ಹೋಗಲೇಬೇಕು, ಎಲ್ಲರೂ ಅಷ್ಟೇ. ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದನ್ನು ಅನುಭವಿಸಲೇಬೇಕು ಅಂತ ಇವರು ಕೂಡ ತುಂಬ ಹೇಳ್ಕೊಂಡಿದ್ದಾರೆ, ಎಲ್ಲ ಕೂಡ ವಿಡಿಯೋದಲ್ಲಿಲ್ಲ ನೋಡಿ. ಈಗಲೂ ಕೂಡ ಲಾಯರ್ ಜಗದೀಶ್ ಅವರು ಕೂಡ ದರ್ಶನ್ ಅವ್ರ ವಿರೋಧನೇ ಮಾತಾಡ್ತಿದ್ರು. ಆದ್ದರಿಂದ ಅದನ್ನು ತಡ್ಕೊಳಕ್ಕಾಗದೆ ದರ್ಶನ್ ಅಭಿಮಾನಿಗಳೇನಾದರೂ ಬಿಸ್ಕೆಟ್ ಕೊಟ್ಟಿರ್ಬೋದಾ ಏನೋ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ ಅದನ್ನು ವಿಚಾರವಾಗಿ ಇನ್ನು ಮುಂದೆ ಹೇಳ್ತೀನಿ ನೋಡಿ. ಜಗದೀಶ್ ಅವ್ರನ್ನು ಹೇಳಬೇಕಾದ್ರೆ ಒಂದು ಅಲ್ಲೇ ನಡೆದಿತ್ತು. ಆದರೆ ಇದೇ ವಿಚಾರ ಸಾಮಾಜಿಕ ಜಾಲತಾಣವೊಂದರಲ್ಲಿ ಎಲ್ಲ ಕಡೆ ಜಗದೀಶ್ ಅವರು ತಾವು ಸಾರ್ವಜನಿಕ ರಸ್ತೆ ಬಂದ್ ಮಾಡಿದ್ದಕ್ಕೆ ನಾನು ಈ ರೀತಿ ಜಗಳ ಮಾಡಿದ್ದು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನೋಡಿ ಕೇಳಿದ್ದೇ ದೊಡ್ಡ ತಪ್ಪ ಜನರಿಗೆ ಅಂತ ಕೂಡ ತುಂಬ ವ್ಯಕ್ತಪಡಿಸಿದ್ದಾರೆ ಅವರು ಕೂಡ, ಇಲ್ಲ ಅಂತಲ್ಲ ನೋಡಿ. ಆದರೂ ಕೂಡ ಜಗಳ ಆಗಿರೋಲ್ಲಿ ದರ್ಶನ್ ಅಭಿಮಾನಿಗಳೇನಾದರೂ ಕೈವಾಡ ಇದೆಯಾ? ಇದೆ, ಖಂಡಿತ ಇದೆ. ಯಾಕೆ ಅಂತಂದರೆ ದರ್ಶನ್ ಅಭಿಮಾನಿಗಳು ಕೂಡ ಜಗಳ ಮಾಡಬೇಕು ಅಂತಲೇ ಪ್ಲ್ಯಾನ್ ಹಾಕ್ಕೊಂಡಿದ್ರು, ಏನೋ ಗೊತ್ತಿಲ್ಲ. ಯಾಕೆಂದರೆ ದರ್ಶನ್ ಅವರು ವಿರೋಧ ಮಾತಾಡಿದರು. ಅಭಿಮಾನಿಗಳು ಅಂತ ಬಂದಾಗ ದರ್ಶನ್ ಅವ್ರಿಗಂತಲ್ಲ, ಎಲ್ರಿಗೂ ಕೂಡ ಪೂಜೆ ಪುರಸ್ಕಾರ ಎಲ್ಲರೂ ಮಾಡ್ತಾರೆ, ಅಭಿಮಾನಿಗಳನ್ನ ಪೂಜಿಸ್ತಾರೆ. ಅವರು ಕೂಡ ಇವರು ಆ ದೇವರು ಅಂತ ಪೂಜಿಸ್ತಾರೆ. ಅಪ್ಪು ಸರ್ ಅಂತ ಬಂದಾಗ ಪುನೀತ್ ರಾಜ್ಕುಮಾರ್ ದೇವರು ಅಂತ ತುಂಬ ಪೂಜೆ ಎಲ್ಲ ಮಾಡ್ತಾರೆ. ಆದರೂ ಕೂಡ ನಮ್ಮ ಅಭಿಮಾನಿಗಳು ಕೂಡ ಅವರವರ ಫ್ಯಾನ್ಸ್ ಏನಿರ್ತಾರೆ ಅದನ್ನು ಬಿಟ್ಕೊಡಲ್ಲ ಅವರ ಅಭಿಮಾನನ. ಹಾಗಾಗಿ ದರ್ಶನ್ ಫ್ಯಾನ್ಸ್ ಏನಾದರೂ ಕೈವಾಡ ಇದೆಯಾ ಅಂತ ಅನ್ನೋದಕ್ಕೆ ಇದರಲ್ಲಿ ಮಾಹಿತಿ ಅಷ್ಟೇ ನೋಡಿ. ದರ್ಶನ್ ಅಭಿಮಾನಿಗಳು ಕೂಡ ಏನೋ ಒಂದು ಇದೆ, ಅಣ್ಣಮದೇವಿ ಉತ್ಸವ ಇದೇ ಒಂದು ಏನೋ ಪ್ರೋಗ್ರಾಮ್ನ ಒಂದು ತೊಗೊಂಡ್ಬಿಟ್ಟಿದ್ದಾರೆ ವಿಷಯನ. ಅದೇ ವಿಷಯ ತೊಗೊಂಡು ಲಾಯರ್ ಜಗದೀಶ್ಗೆ ಸರಿಯಾಗಿ ಹೊಡೆದಾಟ ನಡೆದಿತ್ತು. ಅವತ್ತು ಹೊಡೆದಾಟ ನಡೆದಿತ್ತದೆ ನೋಡಿ. ದರ್ಶನ ಅಭಿಮಾನಿಗಳು ಕೂಡ ಕೈವಾಡ ಇದೆ, ಇಲ್ಲ ಅಂತಲ್ಲ ನೋಡಿ. ಅದಾಗಿ ಮರುದಿನ ಜನವರಿ 24ರಂದೇ ತಿರ್ಗಾ ಅಲ್ಲೇ ಅದೇ ಹೊತ್ತಿಗೆ ರಸ್ತೆಯಲ್ಲಿ ಕೂಡ ತಮ್ಮ ಕಾರ್ನಲ್ಲಿ ಬರ್ತಿದ್ದಾಗ ಮೇಲೆ ಕೆಲವರು ಅಲ್ಲೇ ಮಾಡ್ತಾರೆ. ಕಾರ್ ನಿಲ್ಲಿಸಿ ಕೂಡ ನೋಡಿ, ಕಾರ್ನಲ್ಲಿ ಬರ್ತಿದ್ದಾಗಲೇ ಅಲ್ಲೇ ಮಾಡ್ತಾರೆ. ಅದಲ್ಲದೆ ಕಾರ್ನಿಂದ ಕೆಳಗಿಳಿದು ಮಾತನಾಡಬೇಕಾದ್ರೆ ಅಲ್ಲೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 100 ಜನ ಇದ್ರಂತೆ ನೋಡಿ. ಅಲ್ಲೇ ಆ ಟೈಮಲ್ಲಿ 100ಕ್ಕೂ ಹೆಚ್ಚು ಜನ ಆ ಟೈಮಲ್ಲಿ ಇದ್ದಿದ್ರು. ಅಲ್ಲೇ ಮಾಡೋ ಟೈಮಲ್ಲಿ ಅಲ್ಲಿನ ಪಬ್ಲಿಕ್ಗೆ 100 ಜನ ಇದ್ರು ಅಂದರೆ ಅದೇ ದರ್ಶನ್ ಅಭಿಮಾನಿಗಳು ಕೂಡ ಏನೋ ಒಂದು ಸೇಡನ್ನು ತೀರಿಸ್ಕೊತಾರೆ ಆ ಟೈಮಲ್ಲಿ ನೋಡಿ. ಜನವರಿ 23ರಂದು ನಡೆದ ತಳ್ಳಾಟ ನೂಕಾಟದಲ್ಲಿ ಬಹುಮುಖ್ಯವಾಗಿ ನಾಗರಾಜ್ ಅವರು ಕೂಡ ತುಂಬ ಅಲ್ಲೇ ಮಾಡಿದ್ರಂತೆ. ನಾಗರಾಜ್ ಅವರು ಅಂದರೆ ಅಲ್ಲಿನ ಮುಖ್ಯ ವ್ಯಕ್ತಿ ಯಾರು ಇರ್ತಾರೆ ಅವರು ಕೂಡ ದರ್ಶನ್ ಅಭಿಮಾನಿ ಅಂತ ಹೇಳೋಕ್ಕಾಗಲ್ಲ, ಏನೋ ಒಂದು ಊರಿನ ಮುಖ್ಯ ಅಭಿಮಾನಿ. ಆದರೂ ಕೂಡ ನೋಡಿ ಕೊಡಿಗೇಹಳ್ಳಿಯಲ್ಲಿ ಕೂಡ ಇನ್ನೂ ಹೇಗೆ ಜೀವನ ಮಾಡ್ತಿದ್ದಾರೆ ಅವರು ಅಲ್ಲಿ ಏರಿಯಾದಲ್ಲಿ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿನ ಜನ ಅವರು ವಿರೋಧನೇ ವ್ಯಕ್ತಪಡಿಸ್ತಾ ಇದ್ದಾರೆ, ಅವ್ರ ವಿರೋಧನೇ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ವಿರೋಧನೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೂ ಕೂಡ ಲಾಯರ್ ಜಗದೀಶ್ ಅವರು ಕೂಡ ಅವ್ರು ಗನ್ಮ್ಯಾನ್ ಇಟ್ಕೊಂಡು ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ನೋಡಿ. ಬಂದೂಕಿನಿಂದ ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅಂತ ಕೂಡ ಹೇಳಿದರು ನೋಡಿ. ಗುಂಡು ಹಾರಿಸಿದ್ರೆ ಜನಗಳು ಸುಮ್ಮನೆ ಬಿಟ್ಬಿಡ್ತಾರ? ಏನು ಮಾಡೋಕ್ಕಾಗಲ್ಲ ನೋಡಿ. ಅಲ್ಲೇ ನಡೆಸಿದ್ದೇನೋ ನಿಜ, ಇಲ್ಲ ಅಂತಲ್ಲ. ಕಾರನ್ನು ಜನ ಪುಡಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಕೂಡ ಇವರು ಗುಂಡು ಹಾರಿಸಿ ಗಾಳಿಯಲ್ಲಿ ಸುಮ್ಮನೆ ಆ ಗುಂಪನ್ನೇ ಚೆದ್ರು ಹೋಗೋ ಥರ ಮಾಡಿದ್ರೆ ಜನಗಳಿಗೆ ಗನ್ಮ್ಯಾನು ಕಡೆಯಿಂದ ಗುಂಡಾರಿಸೋದು ಅವೆಲ್ಲ ಮಾಡಿದಾಗ ತುಂಬ ಭಯ ಆಗುತ್ತೆ ಎಲ್ರಿಗೂ ಕೂಡ ಅಷ್ಟೇ ನೋಡಿ. ಆನಂತರ ಗನ್ಮ್ಯಾನ್ ಅವರು ಜಗದೀಶ್ ಅವ್ರನ್ನ ಕರ್ಕೊಂಡು ಸಹಕಾರನಗರದಲ್ಲಿ ಕೂಡ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ನಿವಾಸದಲ್ಲಿ ಕೂಡ ಅಲ್ಲಿ ಮನೆಯಲ್ಲಿ ಹೋಗಿ ಗಲಾಟೆ ಎಲ್ಲ ತುಂಬ ನಡೆದಾದ್ಮೇಲೆ ಮನೆಗೆ ಹೋಗಿ ತುಂಬ ರೆಸ್ಟ್ ಮಾಡಿದ್ದಾರೆ ನೋಡಿ. ಮನೆಗೆ ಹೋಗಿ ಕೂಡ ಅಲ್ಲಿ ಕೂಡ ಅವ್ರು ಬಾಯಿಗೆ ಬಂದಂತೆ ಕೂಡ ತುಂಬ ಗಲಭೆ ಮತ್ತೊಮ್ಮೆ ಕೂಡ ಪ್ರಯತ್ನಿಸಿದ್ದಾರೆ ಅವರು. ಸ್ಥಳಕ್ಕೆ ಆಗಮಿಸಿರೋ ಪೊಲೀಸರು ನೋಡಿ ತುಂಬ ಈ ತನಿಖೆ ಇಲ್ಲಿಗೆ ಕೊನೆಗೊಳ್ಳಬೇಕು ಅಂತ ಕೂಡ ಪೊಲೀಸರು ಕೂಡ ಕೈಗೊಂಡಿದ್ದಾರೆ. ಈ ತನಿಖೆನ ಇಲ್ಲಿಗೆ ತನಿಖೆ ಮುಗಿಬೇಕು ನೋಡಿ. ಇನ್ನೂ ಒಳ್ಳೆಯದಲ್ಲ ನೀವು ಮಾಡ್ತಾ ಇರೋದನ್ನು ಕೂಡ ಬುದ್ಧಿವಾದ ಹೇಳಿದ್ದಾರೆ ನೋಡಿ. ಇದರಲ್ಲಿ ದರ್ಶನ್ ಅಭಿಮಾನಿಗಳು ಅವರು ಇವರು ಯಾರೇ ಆಗಲಿ ಹಲ್ಲೆ ಮಾಡಿರೋದು ತಪ್ಪು, ಬಟ್ ನೀವು ಕೂಡ ಅವ್ರ ಹತ್ರ ಹೋಗಿ ಬಂದೂಕು ಹಾರಿಸಿರೋದು ಇದೆಲ್ಲ ಪಬ್ಲಿಕಲ್ಲಿ ಅದೆಲ್ಲ ತಪ್ಪು ಅಂತ ಕೂಡ ಹೇಳಿ ಕೊನೆಗೆ ಅವರು ಕೂಡ ಜೈಲಿಗೆಲ್ಲ ಹೋಗಿದ್ದು ಬಂದರು. ಬಟ್ ಆದರೂ ಕೂಡ ಜೈಲಿಗೆ ಹೋಗಿರೋದೇ ಒಂದು ದೊಡ್ಡ ವಿಷಯ ಆಗಿ ತುಂಬ ದೊಡ್ಡ ವಿಚಾರವಾಗಿ ಹೊರಗೊಂಡಿತ್ತು. ನೋಡೋಣ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.